ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕ್ತಾಯಿದ್ದೀನಿ. ಇದಕ್ಕೆ 127 ದಾರ ತೊಗೊಂಡಿದ್ದೀನಿ. ಈ ದಾರಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಡಿರಬೇಕು. ನಂತರ ಒಂದು ದಪ್ಪ ಸೂಜಿ ತೊಗೊಂಡು ಅದಕ್ಕೆ ಪೋಣಿಸ್ಕೊಳ್ಬೇಕು. ಅಂದರೆ ದಾರ ಎಲ್ಲೂ ಹೆಚ್ಚು ಕಡಿಮೆ ಆಗೋದಿಲ್ಲ, ತುಂಬ ನೀಟಾಗಿ ಬೇಗ ಆಗೋಗುತ್ತೆ. ಇಲ್ಲ ಅಂತಂದರೆ ಸಿಕ್ಕಿಬೀಳುತ್ತೆ, ನೀಟಾಗಿ ಕುಚ್ಚಾಗೋದಿಲ್ಲ. ನಿಮಗೇನಾದರೂ ಕ್ರೋಶಾ ನೀಡಲ್ನ ಯೂಸ್ ಮಾಡಿ ವರ್ಕ್ ಹಾಕೋದಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ರೀತಿಯಾಗಿ ಬೇಬಿ ಕುಚ್ಚನ್ನ ಹಾಕಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎವರ್ ಗ್ರೀನ್ ಇದು. ನಿಮಗೆ ಸ್ಯಾರಿನಲ್ಲಿ ಯಾವ ಕಲರ್ ಮ್ಯಾಚಿಂಗ್ ಇರುತ್ತೋ ಆ ಕಲರಲ್ಲಿ ಮ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕಿ ನೋಡಿ. ನೀವು ಬಿಗಿನರ್ಸ್ ಆಗಿದ್ರಿ ಅಂತಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಂದರೆ ಒಂದೇ ವಿಡಿಯೋದಲ್ಲಿ ನೀವು ಬೇಬಿ ಕುಚ್ಚು ಹಾಕೋದನ್ನು ಕಲಿಬೋದು. ತುಂಬಾ ಈಸಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ರೀತಿಯಾಗಿ ಕೊನೆಗೆ ಸಿಲ್ಕ್ ಥ್ರೆಡ್ಡಿಂದ ನಾಟ್ ಹಾಕಿದ ಮೇಲೆ ಸೂಜಿ ಇರುತ್ತೆ ಅಲ್ವ, ಆ ಸೂಜಿನ ಆ ನಾಟ್ ಹಾಕಿರ್ತೀವಲ್ವ ಅದರ ಮೇಲ್ಭಾಗದಿಂದ ಕೆಳಗಡೆವರೆಗೂ ಅದನ್ನ ದಾಟಿಸ್ಕೊಳ್ಬೇಕು. ಕೆಳಗಡೆ ತೊಗೊಂಡು ಬಂದು ಸ್ವಲ್ಪ ಜೋರಾಗಿ ಎಳಿಬೇಕು, ಅಂದರೆ ಗಟ್ಟಿಯಾಗಿ ಕೂಡುತ್ತೆ. ನಂತರ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು. ಕುಚ್ಚು ರೆಡಿ ಆಯಿತು. ತುಂಬಾ ಬೇಗ ಆಗೋಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್, 127 ದಾರಾನ ಸೂಜಿಗೆ ಪೋಣಿಸ್ಕೊಂಡಿರ್ತೀವಿ ಅಲ್ವ, ಅದನ್ನು ಬಟ್ಟೆಯಿಂದ ಮೇಲ್ಗಡೆ ತೊಗೊಂಡು ಬಂದು ಸ್ವಲ್ಪ ಮಾತ್ರ ಎಡಗೈಯಲ್ಲಿ ಹಿಡ್ಕೊಂಡಿರಬೇಕು. ನಂತರ ಮೇಲೆ ತೊಗೊಂಡಿರೋ ಭಾಗನ ಎಡಗೈಲಿ ಹಿಡ್ಕೊಂಡಿರ್ತೀವಿ ಅಲ್ವ, ಅದರ ಮೇಲೆ ಒಂದು ಎಳೆನೂ ಆಚೆ ಈಚೆ ಆಗದಿರೋ ಹಾಗೆ ನೀಟಾಗಿ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನಂತರ ಒಂದು ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡು ಸೂಜಿಗೆ ಪೋಣಿಸ್ಕೊಂಡಿರಬೇಕು. ಆ ಥ್ರೆಡ್ ತೊಗೊಂಡು ನಾಟ್ ಹಾಕಬೇಕು. ನೋಡಿ, ಮೊದಲು ಸ್ವಲ್ಪ ಆ ಕಡೆ ಈ ಕಡೆ ಬಿಟ್ಟು ಎಳೆ ಇರುತ್ತವೆ ಅಲ್ವ, ಆ ಮಿಡ್ಲಲ್ಲಿ ಹೋಗಿ ಒಂದು ನಾಟ್ ಹಾಕಬೇಕು. ನಂತರ ಎಲ್ಲ ದಾರನೂ ಸೇರಿಸಿ ನಾಟ್ ಹಾಕಬೇಕು. ಈ ರೀತಿಯಾಗಿ 2 ನಾಟ್ ಹಾಕಿದ ಮೇಲೆ ಥ್ರೆಡ್ನ ಸುತ್ತಬೇಕು. ಗೋಲ್ಡನ್ ಕಲರ್ ಥ್ರೆಡ್ನ ನಾವು ಕುಚ್ಚು ಹಾಕ್ತಾ ಇರ್ತೀವಿ ಅಲ್ವ, ಅದಕ್ಕೆ ಸುತ್ತಿ ಕೊನೆಗೆ ನಾಟ್ ಹಾಕಬೇಕು. ನಾಟ್ ಹಾಕಿದ ಮೇಲೆ ನೋಡಿ, ಈ ರೀತಿಯಾಗಿ 2 ಅಥವಾ 3 ನಾಟ್ ಹಾಕ್ಕೊಳ್ಬೇಕು. ನಾಟ್ ಹಾಕಿದ ಮೇಲೆ ಮಿಕ್ಕಿರೋ ಥ್ರೆಡ್ ಇರುತ್ತೆ ಅಲ್ವ, ಅದನ್ನು ನೀಟಾಗಿ ಹಿಡ್ಕೊಂಡ್ಬಿಟ್ಟು ಸೂಜಿನ ಗೋಲ್ಡನ್ ಕಲರ್ ಥ್ರೆಡ್ ಮೇಲೆಯಿಂದ ಕೆಳಗಡೆ ತೊಗೊಂಡು ಬರಬೇಕು. ಸ್ವಲ್ಪ ಎಳಿಬೇಕು, ಅಂದರೆ ಗಟ್ಟಿಯಾಗಿ ಕೂಡುತ್ತೆ, ಜೋರಾಗಿ ಎಳಿಬಾರ್ದು. ನಂತರ ಎಲ್ಲಿಗೆ ಬೇಕೋ ಅಲ್ಲಿಗೆ ಕರೆಕ್ಟ್ ಸೈಜಲ್ಲಿ ನೋಡಿಕೊಂಡು ಕಟ್ ಮಾಡಬೇಕು. ಇಷ್ಟೇ, ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.